ಅಶೋಕ ತಮ್ಮ ಅಶೋಕ ಅಶೋಕ ಯಾರು ಯಾರು? ನಾನು ನಿನ್ನ ಅಣ್ಣ ಚಂದ್ರು ಓ ಅಣ್ಣ, ಮತ್ತು ರಾಜು ಇಬ್ಬರು ಜೊತೆಗೆ ಬಂದವೆ. ಬಾಗಲ ತೆಗಿ. ಬರ್ರಿ ಒಳಗ. ಆಕಿ ಗುಡಿಗೆ ಹೋಗ್ಯಾಳ, ಬಾಗಲ ತೆಗ್ದಿದ್ದ ಐತಿ. ಬರ್ರಿ ಬರ್ರಿ ಒಳಗ. ಅಯ್ಯೋ ಆರಾಮಿಲ್ಲ, ಮೈಕೈ ಎಲ್ಲ ನೋವಾಗ್ಯಾವ ಅಣ್ಣ. ಭಾಳ ಸುಸ್ತಾಗಿಬಿಟ್ಟದ ತಮ್ಮ. ತಮ್ಮ ಅಶೋಕ ಹೆಂಗದೀಪ? ಆರಾಮದೇನಿಲ್ಲ? ಆರಾಮದೇನಿ. ಔಷಧಿ ಗುಳಿಗಿ ಸರಿಯಾಗಿ ತಗೊಂಡಿ ಏನಿಲ್ಲ? ಎಲ್ಲ ಗುಳಿಗಿ ಎಲ್ಲ ಸರಿಯಾಗಿ ಕೊಡಕತ್ತಿರಲ್ಲ. ಏನ್ ಚಿಂತೆ ಮಾಡ್ಬೇಡ್ರಿ. ಕೂಡಲ್ಲ ಕೂಡು ಕೂಡು. ಏ ಎಲ್ಲ ತಗೊಂಡಿನ. ಇಡಲ್ಲ ಕುಂದ್ರಿಲ್ಲೇ. ಆಯ್ತು, ನನ್ನ ಕಡೆ ಕುಂದ್ರು. ಅಪ್ಪ ಕುಂದ್ರು. ಇದನ್ನೆಲ್ಲ ಸರಿ ತಗೊಳಕತ್ತಿಲ್ಲಪ್ಪ. ಆ, ಭಾಳ ಮಾನಸಿಕ ಮಾಡ್ಕೊಂಡ್ಬಿಟ್ಟಿದೆ. ಏನೂ ಆಗಿಲ್ಲ. ನೀವು ಯಾರು ಗಾಬರಿ ಆಗ್ಬೇಡ್ರಿ. ವಯಸ್ಸಾದಂಗ ಮಂಚ ಏರುದಿಲ್ಲ, ಇಳಿಕಿ ಚಾಲು ಆಗಿಬಿಡ್ತೈತಿ. ಆರಾಮಿಲ್ದಕ್ಕ ಆಸ್ಪತ್ರೆ ಒಳಗ 4 ದಿನ ಆರಾಮ್ ಮಾಡಿ ಕಳ್ಸ್ಯಾರ. ನೀವೇನ್ ಚಿಂತೆ ಮಾಡ್ಬೇಡಣ್ಣ, ನೀವೇನ್ ಚಿಂತೆ ಮಾಡ್ಬೇಡ್ರಿ. ಗಾಡಿ ಹಳೇದಾದ್ರೆ ಹೆಂಗ್ ರಿಪೇರಿ ಕಳಿಸ್ತಾರ ಹಂಗಂತೀಯನ? ಹುಚ್ಚ ಹುಚ್ಚ, ಗಾಡಿ ಹಳೇದಾದ್ರೆ ರಿಪೇರಿಗಲ್ಲ, ಸ್ಕ್ರ್ಯಾಪಿಗೆ ಕಳಿಸ್ಬಿಡ್ತಾರ ತಮ್ಮ. ನಾ ಇನ್ನ ಆ ಲೆವೆಲಿಗೆ ಬಂದಿಲ್ಲ. ಗಾಡಿ ರಿಪೇರಿಗೆ ಬಂದೈತಿ, ಗ್ಯಾರೇಜಿಗೆ ಹೋಗಿ ಬಂದೈತಿ. ಹಳೆ ಪಾಟ್ ತೆಗ್ದು ಹೊಸ ಪಾಟ್ ಹಾಕ್ತಾರನ? ಸುಮ್ಮನಿರಣ್ಣ, ಇಲ್ಲಾಂದ್ರ ಅಣ್ಣ ಬೈತೇನ. ನೀವಿಬ್ರು ಕುಡಿದ್ರಿ ಹಿಂಗ ನೋಡ. ಇಂಥ ಸ್ಥಿತಿ ಒಳಗ ಇಂಥ ವಿಷಯದೊಳಗನು ಕೂಡ ನೀವು ನೈಸಿಯಾಟಿಗೆ ಮಾಡೇ ಬಿಡ್ತೀರಿ. ತಮ್ಗಳ ಅದನ್ನೆಲ್ಲ ಬಿಡ್ರಿ. ಅಶೋಕ ಔಷಧಿ ಗುಳಿಗೆ ಸರಿಯಾಗಿ ತೊಗೊಳಕತ್ತಿ ಏನಿಲ್ಲ? ಜೀವನ ಅಂದ ಮೇಲೆ ಏರು ಪೇರು ಇರದ. ಕಷ್ಟ ಸುಖ ಮನುಷ್ಯ ಬರ್ಲಾರ್ದ ಮರಕ್ ಬರ್ತಾವನಣ್ಣ. ರಾಜಣ್ಣ, ಒಳ್ಳೆ ನಟ ಅದಿ ನೋಡ್ ನೀನು. ಶೋಕರಸದಿಂದ ಹೊರಗೆ ಬಂದು ವೇದಾಂತ ಹೇಳಾಕತ್ತೀನ. ತಮ್ಗುಡ್ರ ಅಪ್ಪ ಸಾಯೋ ಹೊತ್ನ್ಯಾಗ ಚಂದ್ರು ನೀ ಹಿರೇ ಮಗ ಅದಿದಿ, ತಮ್ಮಾರ್ನ ಕೈ ಬಿಡ್ಬೇಡ ಅಂತ ಹೇಳಾನ. ಭಾಷೆ ತಗೊಂಡಾನ. ನೀನು ಸುಖದಾಗ ಇದ್ದಾಗ ಕರಿದಿದ್ರು ಅವ್ರಿಗೆ ತಮ್ಮಗಳಿಗೆ ಕಷ್ಟ ಇದ್ದಾಗ ಹೋಗೋದನ್ನ ಮರಿಬೇಡ ಅಂತ ಹೇಳ್ಯಾನ. ಅಣ್ಣಗ ಹಂಗ ಯಾರ್ಯಾರ ಆರಾಮಿಲ್ಲ ಅಂದ್ರ ಕಷ್ಟದಾಗ ಅದಾರ ಅಂದ್ರ ಹಂಗ ಬಂದ್ಬಿಡ್ತಾನ. ಹೌದಲ್ಲ ಅಣ್ಣ? ಹೌದಪ್ಪ ತಮ್ಮಗಳ್ರ, ತಂದೆ ತಾಯಿ ನುಡಿನ ಪಾಲಿಸ್ಬೇಕಲ್ಲ. ಅಧಿಕಾರದ ಕೂಟಾಗ ಜವಾಬ್ದಾರಿನೂ ಬರ್ತೈತಿ. ಇವೆರಡು ಒಂದೇ ನಾಣ್ಯದ 2 ಮುಖಗಳಿದ್ದಂಗ. ಅಣ್ಣಗ ಆರಾಮಿಲ್ಲ ನೋಡಿದ್ರ ಏನೋ ಮಾನಸಿಕ ಚಿಂತೆ ಆಗಿತ್ತು ಅಂತ ಕಾಣಿಸುತ್ತೆ. ಖರೆ ಹೇಳಿದ್ ನೋಡು ರಾಜಣ್ಣ. ನಾವು ಯಾವಾಗ ಬ್ಯಾರೆ ಆದ್ವಿ ಅವಾಗ ನಾವು ಅನಾಥರ ಆಗ್ಬಿಟ್ವಿ ಅಣ್ಣ. ಪಪ್ಪ ಪಪ್ಪ. ಓಹೋ ಮಗ ಸಂಜಯ್ ಬಾರಪ್ಪ. ಮಮ್ಮಿ ಎಲ್ಲೇ ಕಾಣಿಸ್ತಾನೆ ಇಲ್ಲ? ಒಳಗಿರ್ಬೇಕು ನೋಡು, ಈಗ ಇದ್ಲು. ಎಲ್ಲೇ ಅಡಿಗೆ ಮನ್ಯಾಗೂ ಇಲ್ಲ, ಬೆಡ್ರೂಮ್ನಾಗ ಇಲ್ಲ, ಎಲ್ಲಿ ಕಾಣಿಸ್ತಾನೆ ಇಲ್ಲಲ್ಲ ಮಮ್ಮಿ? ಕುತ್ಕೋ ಇಲ್ಲೇ ಹೂ ಹೊರ್ಯಾಕ ಹೋಗಿರ್ಬೇಕು ಹೊರಗ. ಈಗ ಹೋದಂಗ ಆತ. ಹೇ ಮಮ್ಮಿ, ಎಲ್ಲಿ ಹೋಗಿದ್ದಿ? ಅವಾಗಿಂದ ಹುಡ್ಕಾ ಹತ್ತೀನಿ. ಹೋಗಿದ್ನಪ್ಪ, ಈ ಬಂದಿ ಸಂಜಯ್. ಹಾ, ಪೂಜೆ ಮಾಡಿ ಬರ್ತೀನಿ ತಡಿಯಪ್ಪ. ಹಾ. ಏನ್ ಸಂಜಯ ಮಂಕಾಯಿ ಕೂತ್ಕೊಂಡಿದ್ದೀಯಲ್ಲ, ಏನಾರ ಪ್ರಾಬ್ಲಮ್? ಏನೂ ಇಲ್ವಲ್ಲ, ಎಲ್ಲ ಆರಾಮೈತಿ. ಇಲ್ಲ ಇಲ್ಲ, ನಿನ್ ಮುಖ ನೋಡಿದ್ರ ಹಂಗ ಅನಸ್ತಾ ಇಲ್ಲ. ಏನೋ ಸಮಸ್ಯೆ ಕಾಡಾಕತ್ತೈತಿ. ಏನ್ ಹೇಳಪ್ಪ, ಮನಸ್ಸಿನ ನಿನ್ ಮನಸ್ಸಾರ ಹಗರ ಆಕತಿ. ಏನ್ ಇದ್ದಿದ್ದ ನೆಲ್ಲ ಚೆಂದ ಇಟ್ಕೊಂಡ್ ಕುಂತ್ರೆ ಹೆಂಗ?
ನಮ್ಮನ್ನ ನೋಡಿ ಸಂಕೋಚ ಪಡಕತ್ತಿ ಮತ್ತ ಹಂಗೇನಿಲ್ಲ ನಾ ನೌಕರಿ ಬಿಟ್ಟು ಬಂದೇನಿ. ನೌಕರಿ ಬಿಟ್ಟು ಬಂದಿ ಹಂಗ್ಯಾಕ್ ಮಾಡಕ್ ಹೋದ್ಯೋ? ಇವತ್ತಿನ ಕಾಲದಾಗ ನೌಕರಿ ಸಿಗೋದ ಕಷ್ಟ. ಅಂತದಾಗ ನೌಕರಿ ಬಿಟ್ಟು ಬಂದ್ಯಾ ನೀನ್? ನೌಕರಿ ಬಿಟ್ಟು ಏನ್ ಮಾಡ್ಬೇಕಂತ ಮಾಡಿದಿ? ನೌಕರಿ ಬಿಟ್ಟು ಒಂದು ಸ್ವಂತ ಬಿಸ್ನೆಸ್ ಮಾಡ್ಬೇಕಂತ ಮಾಡೀನಿ. ಅದಕ್ಕ ಬಂಡವಾಳ ಬಾಳ ಬೇಕಾಗತ್ತಪ್ಪ. ನಿಮ್ಮ ಅಜ್ಜ ಅಮ್ಮ ಇಷ್ಟು ಗಳಿಸಿಟ್ಟು ಹೋಗಿಲ್ಲಪ್ಪ ನನಗ ಮಾಡ ಕೊಡಾಕ್ ನಿನಗ. ಎಲ್ಲಿಂದ ಅಂದ್ರ ನಾವ್ ಮಾಡೋ ಬಿಸ್ನೆಸ್ಗೆ ನಾವ ರೊಕ್ಕ ಹಾಕ್ಬೇಕು, ಬ್ಯಾರೆದವ್ರು ಬಂದ್ ಹಾಕ್ತಾರೇನು ಬಂಡವಾಳ? ಅಲ್ಲಪ್ಪ, ನಮ್ದು ರೈತ ಕುಟುಂಬ. ಏನೋ ವ್ಯಾಪಾರ ಮಾಡ್ಕೊಂತ ಕಷ್ಟ ಬಿದ್ದ ಈ ಮಟ್ಟಕ್ ಬಂದವೆ. ನಮ್ಮನ್ನ ತಳಗ ಇಳಿಸೋಂಗ್ ಮಾಡ್ಬೇಡಪ್ಪ. ನಾವು ಕಲಿಸಿ ನಿನ್ನ ಕಷ್ಟ ಬಿಟ್ಟು ಕಳ್ಸೀವಿ ನಾವು. ಯಾವಾಗ ನೋಡಿದ್ರು ನೆಗೆಟಿವ್ ಮಾತ. ಒಂದಾದ್ರು ರಿಸ್ಕ್ ತಗೊಂಡ್ರಿ ನೀವು, ನಮ್ಮನ್ನೇನ್ ಹಾಡದ್ ಬೆಳೆಸಿರಲ್ಲ ಅದೇ ದೊಡ್ಡ ರಿಸ್ಕ್ ಅಂತ ಅನ್ಕೊಂಡ್ಬಿಟ್ರಿ ನೀವು. ಹಂಗೆಲ್ಲ ನಮ್ಮ ಮನಸ್ಸು ನೋಯಿಸ್ಬೇಡಪ್ಪ. ನಿನಗೇನಾರ ಆದ್ರೆ ಯಾರು ಬರ್ತಾರ ಹೇಳು? ಏನಾರ ಆದ್ರೂ ನಮ್ ರಕ್ತನ ನಾವೋ ಬರ್ಬೇಕಾಗತ್ತ. ನಿಮ್ ಪುರಾಣ ಎಲ್ಲ ಹಚ್ಬೇಡ್ರಿ. ನನಗ ಬಂಡವಾಳ ಕೊಡ್ತಿರೋ ಇಲ್ಲೋ? ಆಸ್ತಿ ಎಲ್ಲ ಹಿರಿಯರ ಹೆಸರಿನಾಗ ಅದಾವ. ಅವ್ರ ಹೆಸರು ತೆಗದ ನಮ್ಮ ಹೆಸರು ಮಾಡ್ಕೊಂಡು ಆಮೇಲೆ ವಾಟ್ನಿಗೆ ಹೋಗ್ಬೇಕು ನಾವು. ಸಾಕ್ ಸಾಕ್. ಅಲ್ಲಿವರೆಗೂ ನೀವು ಜೀವಂತಿದ್ರ ಅದನ್ನ ನಮ್ಮ ಹೆಸರಿನಾಗ ಮಾಡ್ಕೊಂಡು ಆಮೇಲೆ ನಮಗ್ ಲೋನು ದುಡ್ಡು ಎಲ್ಲ ಇದಾವದಲ್ಲಿ ನೀವು ಹೇಳತ್ತಿದ್ದು. ಹೌದಪ್ಪ, ನಮ್ ತಂದಿಗೆ 6 ಮಂದಿ ಮಕ್ಕಳು, ಅವ್ರ ತಂದಿಗೆ 7 ಮಂದಿ ಮಕ್ಕಳು, ಎಲ್ಲ ಅವ್ರ ಹೆಸರಿನಾಗ ಐತಿ. ಮದ್ವಿ ಮಾಡ್ಕೊಂಡು ಹೆಣ್ಮಕ್ಳು ಅವ್ರವ್ರ ಮನಿಗ್ ಹೋಗ್ಯಾರ. ಅವರು ಬೇಕಾಗಲ್ಲ ಗಂಡ ಮಕ್ಕಂದ ಅಟ್ಟ ಚಿಂತೆ ಮಾಡಿದ್ರೆ ಹೆಂಗ? ಹಿರಿಯರು ಎಲ್ಲಾರು ಸತ್ತು ಹೋಗ್ಯಾರ. ಅಪ್ಪಾರು ಸತ್ತು ಹೋದ್ರ ಅವ್ರ ಅಣ್ತಮ್ಮಗಳನ್ನು ಸತ್ತು ಹೋಗ್ಯಾರ. ಇದು ದೊಡ್ಡ ಗೋಜ್ ಐತಿ ಇದ್ರಾಗ. ಅವ್ರ ಸಹಿ ತರಾಕ್ ನಾನು ಸ್ವರ್ಗಕ್ಕೆ ಹೋಗ್ಲು ನರ್ಕಕ್ ಹೋಗ್ಲು? ನೋಡ್ಪಾ ಸಂಜಯ, ನಾನು ಇದ್ದ ಪರಿಸ್ಥಿತಿನ ಎಲ್ಲ ಹೇಳಿದ್ದೀನಿ. ಇದು ಬಾಳ ಗೋಜಿಗೈತಿ. ನಿಂದ ಹೆಂಗ ಬದುಕು ರೂಪಿಸ್ಕೊಂತೀಯೋ ನಿನಗ ಬಿಟ್ಟಿದ್ದು. ನನಗಂತೂ ಏನು ತಿಳಿವಲ್ದು, ನನಗೇನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವೆಲ್ಲ ಬಹಳ ಸಮಸ್ಯೆ. ಇದು ಏನು ನನಗಂತೂ ಏನು ತಿಳಿಯಾಕ ಆಗ್ತಾ ಇಲ್ಲ. ಏನು ಮಾಡೋದು? ಬಾರ. ರೇಣುಕಾ, ರೇಣುಕಾ, ಸ್ವಲ್ಪ ನೀರ್ ತಗೊಂಡ್ ಬಾ. ತಡ್ರಿ, ನಂದು ಮನ್ಯಾರ ಕೆಲಸ ಐತಿ. ನಾನು ಇಲ್ಲಿ ಸಾಯಕತ್ತೇನಿ, ಸ್ವಲ್ಪ ನೀರ್ ತಗೊಂಡ್ ಬಾ. ತಡ್ರಿ, ಇಲ್ಲೇ ನನ್ನ ಜೀವ ಹೊಂಟತಿ, ತಡೀರಿ ಅಂತೀಯ. ದೌಡ್ ನೀರ್ ತಗೊಂಡ್ ಬಾ. ಬಾ ವರ್ಷ ಆತ ಅನ್ನಕತ್ತಿ, ತರ್ತೀನಿ ತಡ್ರಿ. ಹಿಡೀರಿ, ನೀರ್ ಕುಡ್ರಿ. ನಾ ಏನ ಸಾಯಕತ್ತಿಲ್ಲ, ಗುಳಿಗೆ ತಗೊಳಕ ಕೇಳಾಕತ್ತೀನಿ. ಗುಳಿಗೆ ನಮ್ ಸಂಬಂಧ ಏನ್ ತಗೊಳಕತ್ತೀರಿ ನೀವು? ಹೌದು ಮಾರಾಯ್ತಿ, ಒಂದು ಗುಳಿಗೆ ನಿನ್ನ ಕಾಟಕ್ಕ ಬಂದತಿ, ಮತ್ತೊಂದು ಗುಳಿಗೆ ಮಗಳ ಮಾಲಾನಿಂದ ಬಂತ, ಇನ್ನೊಂದು ಗುಳಿಗೆ ಮಗನ ಸಂಜಯನಿಂದ ಬರೋದೈತಿ ನನ್ಗ. ಹಂಗ ಲೆಕ್ಕ ಹಾಕಿರ ನನಗೂ 10 ಗುಳಿಗೆ ಕೊಡ್ಬೇಕಾಗತ್ತ. ಅಲ್ಲ ಮಾರಾಯ್ತಿ, ಮನ್ಯಾಗ 7-8 ಮಂದಿ ಇಲ್ಲ, 10 ಗುಳಿಗೆ ಹಂಗ? ನನ್ ಲಗ್ನ ಆಗಿ ಕರ್ಕೊಂಡ್ ಬಂದಾಗ ನಿಮ್ಮ ಅಪ್ಪ ನಿಮ್ಮ ಇದ್ದಿದ್ದಿಲ್ಲನ? ಅವಾಗೇನ್ ಮರತ್ರೇನ? ಓಹೋ, ಅವ್ರದ್ದು ಇಬ್ಬರದು ಲೆಕ್ಕ ಹಿಡಿದು ಹೇಳಾಕತ್ತೇನ? ಅವ್ರು ಸತ್ ಸ್ವರ್ಗಕ್ಕೆ ಸೇರ್ಯಾರ ಇಬ್ರು. ನಿಮ್ಮ ಅಪ್ಪ ನಿಮ್ಮ ಹಂಗ ಹೋಗ್ಯಾರನ? BP ಏರ್ಸಿ ಹೋಗ್ಯಾರ ನನಗ. ಹಂಗ ಹೋಗಿಲ್ಲ ಅವ್ರ. ಇರ್ಲಿ, ಮಗಳ ಮಾಲಾನು ಸುದ್ದಿಗೆ ಬಾ. ನನಗೂ ಏನ್ ಮಾಡ್ಬೇಕಂತ ತಿಳಿವಲ್ದ. ಲಗ್ನ ಮಾಡಿಕೊಟ್ರ ಎಲ್ಲ ಮುಗಿತಂತ ಮಾಡಿದ್ದೆ. ನಮ್ ಕಾಲದಾಗ ಅವಾಗ ಮದ್ವಿ ಮಾಡಿ ಕೊಟ್ರ ಮುಗಿದ್ ಹೋತ್ರಿ. ಮದ್ವಿ ಮಾಡಿ ಕೊಟ್ಟಿಂದ ಇಂದಿಗೂ ವಾಪಸ್ ಬರ್ಬೇಕು, ಅಲ್ಲೇ ಏನಾದ್ರೂ ಅಲ್ಲೇ ಇರ್ಬೇಕು. ಆದ್ರ ಈಗ ಮಾರಾಟ ಆದ ವಸ್ತು ಬರತ್ ವಾಪಸ್ ಬರ್ತಾವಲ್ಲ, ಅದಕ್ಕೆ ಏನ್ ಮಾಡ್ಬೇಕೀಗ? ಕಾನೂನು ಹಂಗ ಅದಾವಲ್ರಿ. ಇದೆಲ್ಲ ನಮ್ ಕಾಲದಾಗ ಬಂದಿದ್ರ ಎಷ್ಟ್ ಬೇಸಿತ್ತಿಲ್ರಿ ಕಾನೂನು. ಅವಾಗ ನಿಮ್ಮಂತ ಗಂಡಸರಿಗೆ ಅವಾಗ ತಿಳಿತಿತ್ತ. ಅವಾಗ ಈ ಕಾಯ್ದೆ ಇದ್ದಿದ್ರ ಕೂಡು ಕುಟುಂಬ ಎಲ್ಲಿಂದ ಬರ್ತಿದ್ವು?
ಹರಿದ ಹಂಚಿಪಿಲ್ ಆಗಿ ಹೋಗಿದ್ದು ಈಗ ನಮ್ಮ ಮಕ್ಳ ಕಾಲದಾಗ ಬಂದೈತಿ ನೋಡು. ಹಿಂಗಾದ್ರ ಒಬ್ರಿಗೊಬ್ರಿಗೆ ಪ್ರೀತಿ ವಿಶ್ವಾಸ ಹೆಂಗ್ ಉಳಿತೈತ್ರಿ? ಆಸ್ತಿ ಸಂಬಂಧ ಒಬ್ರಿಗೊಬ್ರು ಮಾರಿ ನೋಡ್ಕೊಂಡ್ಲಂಗ ಮನಸ್ ಕೆಡ್ಸ್ಕೊಳಕತ್ತಾರ ನೋಡ್ರಿ. ಮಗ ಸಂಜೆ ಒಬ್ಬವ ನೌಕರಿ ಬಿಟ್ಟು ವ್ಯಾಪಾರ ಮಾಡ್ಬೇಕು ಅಂತಾನ. ಅಲ್ರಿ ಅಂತ ನೌಕರಿ ಬಿಟ್ಟು ಅವಾಗೇನ ಹುಚ್ಚ ಹಿಡ್ದೈತೇನ್ರಿ? ಮನ್ಷ್ಯಾಗ ಇದ್ದಿದ್ರಾಗ ಇರಾಕ ತೃಪ್ತಿ ಇಲ್ಲ ನೋಡ, ಆಸೆ ಮಾಡಿ ಬದುಕು ಹಾಳು ಮಾಡ್ಕೊಂತ. ಬಾ ಮೇಸೆ ಮನೆಗೆ ಹೋಗಿ ಬರಂಬ. ಇಲ್ಲ ಒಂದು ಸ್ವಲ್ಪ ಕೆಲಸ ಐತಿ ಮತ್ತು ಬಟ್ಟೆ ಕೆತ್ತ ಭಾಳ ದಿನ ಆಗೈತೆ, ಸ್ವಲ್ಪ ಮಾತಾಡೋದ ನಿಮ್ ಕೂಡ. ಇರ್ಲಿ ಮತ್ತೆ ಮಾತಾಡೋಣ. ಭಾಳ ದಿನ ಆತು ಬಂದಿಲ್ಲ, ಬಾರೋ ಮರ ಸ್ವಲ್ಪ ಮಾತಾಡಂಬ. ನಿನ್ನ ಮಾತಂದ್ರ ಮಜಾ ಅನ್ಸುತ್ತ, ಬಾರೋ ಉಮೇಶ. ನಿನಗೆ ಚೆಲ್ಲಾಟ, ನನಗೆ ಪ್ರಾಣಿಸ್ ಆಗ್ತಾರ. ಇರ್ಲಿ ಬಾರೋ ಮರ, ಹೋಗೋಣ. ಭಾಳ ದಿನ ಆಗೈತೆ ಮಾತಾಡಿಲ್ಲ. ಮಾತಾಡೋಣ ಬಾ, ಮನೆಗೆ ಕುಂತ್ಕೊಂಡು ಎಲ್ಲ ಬಾ ಮಾತಾಡೋಣ ಬಾರೋ ಮರ. ಹೌದು ಅಲ್ಲೋ ಉಮೇಶ, ಈಗ ಹಿಂಗೆ ಮಾತಾಡ್ತದೆ. ತೀರ್ಥ ತಗೊಂಡಾಗ ಭಾಳ ಚಂದ ಮಾತಾಡ್ತಿ ಅಂತಲ್ಲ. ನಾ ಹೇಳಿಲ್ಲಪ್ಪ, ನಿಮ್ಮ ಗೆಳೆಯರ ಹೇಳಿದ್ರಿ. ತಡಿ ಒಂದು ಮಿನಿಟ್ ಹೋಗಿ ನೀರು ತಗೊಂಡ್ಬರ್ತಾನೆ. ಇರ್ತೀನಿ ಬಾ, ಮಾತಾಡೋದ ಬಾ ನಿಮ್ಮ. ಇತ್ತಿತ್ತಲಾಗೆ ಇನ್ನೂ ಒಂದು ಸುದ್ದಿ ನನಗೆ ಕೇಳಿ ಬರಾಕತ್ತೈತಿ. ಸುದ್ದಿ? ಅದು ಯಾವ ಸುದ್ದಿ ಅಂದ್ರೆ ಬಿಡಿಸಿ ಹೇಳಲ್ಲ. ಏನೋ ತಪ್ಪು ತಿಳ್ಕೋಬೇಡ, ಅದ ಏನೋ ಸ್ವಲ್ಪ ಏನೋ ಬೇರೆ ಆಗುವಂಥದ್ದು, ಮನಿ ಬೇರೆ ಬೇರೆ ಆಗುವಂಥದ್ದನ್ನ ಸುದ್ದಿ ಬರ್ತದೆ. ಹೌದಪ್ಪ, ಬೆಲ್ ಇದ್ದಲ್ಲೇ ಇರುವಿರವ, ಆಸ್ತಿ ಇದ್ದಲ್ಲೇ ಜಗಳ ಇರೋದ. ಆಸ್ತಿ ಇಲ್ಲಂದ್ರೆ ಒಡ ನರ್ಕತ್ತ ಸುಮ್ಮನೆ ಕುಂದ್ರಬೇಕಾಗತ್ತೆ. ಮತ್ತ ಎಲ್ಲಿ ನಿರ್ಧಾರ ತಗೊಳ್ರಿ. ಬರ್ರಿ ಸರ್, ಬರ್ರಿ ಬರ್ರಿ ಕುತ್ಕೊಳ್ರಿ. ಇವರು ನನ್ನ ಸ್ನೇಹಿತರು ರಾಜಶೇಖರ್ ಅಂತ, ಹುಬ್ಬಳ್ಳಿಯವರು, ಇಂಡಸ್ಟ್ರಿ ಇರೋರು. ಕುತ್ಕೊಳ್ಳಿ ರಾಜಶೇಖರ್, ಕೂಡ್ರಿ. ಹಾ, ಮತ್ತೇನು ಸಮಾಚಾರ? ನೀವೇ ಹೇಳ್ಬೇಕ್ರಿ, ಎಲ್ಲ ಆರಾಮದಿರಿ? ಹಾ, ಚೆನ್ನಾಗಿ ನಡೀತಾ ಇದೆ. ತೋಳ್ರಿ ನೀರು. ಇಲ್ಲೇ ಕೊಡ್ರಿ. ಬೇಡ ಬೇಡ. ರಾಜಣ್ಣ, ಸ್ವಲ್ಪ ಚಾ ಮಾಡಕ್ಕೆ ನೀನು. ಹೇಳ್ದ ಚಾ ಮಾಡ, ರಾಜು ತಗೊಂಡ್ಬರ್ತಾನ. ಕೊಡ್. ಅಣ್ಣಾರೇ, ಅವ್ರ ಗೆಳೆಯರು ಬಂದಾರ, ಭೇಟಿ ಮಾಡಿಸ್ತೀನಿ ಬಾ ನಿನಗೆ. ಅಲ್ಲೇ ಮಾತಾಡೋಣ ಒಳಗಡೆ. ನಿಮ್ದು ಕ್ಯಾಂಟೀನ್, ಹೊಸ ಕ್ಯಾಂಟೀನ್ ಮಾಡಿದಿರಲ್ಲ, ಹೆಂಗ? ಒಳ್ಳೆ ಆರ್ಟ್. ಹೌದೌದು, ಆರ್ಟ್ ಆಫ್ ದ ಸಿಟಿ ಒಳಗೈತಿ, ನಡಿಲೇಬೇಕು. ಬರ್ರಿ ಕುಂದರ್ರಿ. ರಾಜಣ್ಣ ಕುಂದರ. ನಮ್ಮ ಕೂಡ್ರಿ. ಉಮೇಶ್ ಅಂತಂದ್ರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ರಾಜಣ್ಣನ ದೋಸ್ತೇನ? ಇವನ್ ದೋಸ್ತ. ಹೌದಾ? ಇಲ್ಲೇ ಧಾರವಾಡದವ್ರು, ಲೋಕಲ್ ಅಂತ ಕಾಣ್ತೈತಿ. ಇವರು ರಾಜಶೇಖರ್ ಅಂತ, ನಮ್ಮ ಹಳೆ ಸ್ನೇಹಿತರು, ಹುಬ್ಬಳ್ಳಿಯವರು. ಇವರು ಹುಬ್ಬಳ್ಳಿ ಒಳಗೆ ಕ್ಯಾಂಟೀನ್ ಅದಾವು, ಇಂಡಸ್ಟ್ರಿಲ್ ಅದಾವು. ಆಮೇಲೆ ರೈತರು, ದೊಡ್ಡ ರೈತರು, ಹೌದು, ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾರ. ಹುಬ್ಬಳ್ಳಿಯಿಂದ ಬಂದಾರ ಈಗ. ಅಶೋಕ ಚಾ ತಗೊಂಡ್ಬರ್ತಾನ ತಡಿಪ. ಕೂಡಣ್ಣ, ನಾ ತಗೊಂಬರ್ತೀನಿ. ಆಯ್ತು. ಹೋಯ್ನಿ ಚಾ ತಂದು. ನಮ್ಮ ರಾಜಣ್ಣ ಎಲ್ಲದ್ರೊಳಗೂ ಮುಂದದ. ಉಮೇಶ್ ಅದ ತೋಡ್ರಿ. ರಾಜಶೇಖರ್ ಸಾಹೇಬ್ರ, ನಾನು ಆಸ್ತಿನ ಇಸೆ ಮಾಡಕ್ ಬಿಡಂಗಿಲ್ಲ. ಮನಿ ಒಡದ್ರ ಊರಾಗ ಗೌಡ್ರ ಗತಿ ಏನ್ ಇರ್ತೈತ್ರಿ?
ಒಗ್ಗಟ್ಟಿನಾಗಿರೋದು ಬಲ. ಗೌಡ್ರ ಇಸೈ ಕೊಡೋದಂತಂದ್ರೆ ಹೆಂಗ್ರಿ? ಈಗ ಹೊಸ ಕಾಯ್ದೆಗಳು ಬಂದವಲ್ಲ. ಕಾಯ್ದೆ ಬರ್ತಿರ್ತಾವು ಹೋಗ್ತಿರ್ತಾವ. ನಾವು ಈಗಿನ ಕಾಲದ ಬ್ರಿಟಿಷರು ಇದ್ದಂಗ ಬ್ರಿಟಿಷರ ಹಂಗ ನುಕ್ಕೊಂತ ಹೋಗ್ಬಿಡೋರು. ನಂತರ ಮುಂದೇನ್ ಮಾಡ್ಬೇಕಂತ ಮಾಡಿರಿ? ಹಂಗ ಎಲ್ಲಿ ತನ ಆಗುತ್ತೆ ಅಲ್ಲಿ ತನ ಮುಗಿಸ್ಕೊಂತ ಹೋಗೋದ. ಬ್ರಿಟಿಷರು 200 ವರ್ಷ ಮುಗ್ಧ ಜನರನ್ನ ಆಳ್ಕೊಂತ ಬಂದ್ರಲ್ಲ, ಹಂಗೆ ಮುಗಿಸ್ಕೊಂತ ಹೋಗೋದಪ್ಪ ಅಲ್ಲಿ ತನ. ಆದ್ರ ಈಗ ಹೊಸ ಕಾಯ್ದೆ ಬಂದೈತಿ. ಹೊಸ ಕಾಯ್ದೆ ಬಂದಿದ್ದು ಎಲ್ಲರಿಗೂ ಗೊತ್ತೈತಿ. ನಿಮ್ಮ ಮೇಲೆ ಹಿಂಸೆ ಮಾಡಿದ್ರೆ ಏನ್ ಮಾಡ್ತೀರಿ ನೀವು? ಅಲ್ಲಪ್ಪ, ನಮ್ಮನೆಗೆ ಬಂದು ನಮ್ದ ಕಪ್ ಹಿಡ್ಕೊಂಡು ಚಾ ಏರ್ಕೊಂತ ನಮ್ಗ ಬತ್ತಿ ಇಡಕ್ ಬಂದಿಯಲ್ಲ ನೀನು. ಕ್ಷಮೆ ಇರಲಿ ಗೌಡ್ರ, ಇದರಲ್ಲಿ ನಂದೇನು ಕಾರ ಗೊತ್ತಿಲ್ಲ. ನಾನು ನಿಮಗೆ ವಾಸ್ತವವನ್ನು ತಿಳಿಸೀನಿ. ಮುಂದೆ ಬರುವಂತ ಅನಾಹುತಗಳನ್ನ ತಡೆದು ಬಿಡುದು ನಿಮಗೆ ಬಿಟ್ಟಿತ್ತು ಗೌಡ್ರ. ಗೌಡ್ರ ಮಂತಂದಾಗ ಹುಟ್ಟಿ ಬಂದ್ಮೇಲೆ ಅಷ್ಟು ನಮ್ಗೆ ಗೊತ್ತಾಗಲ್ಲ. ಏನ್ ಮಾಡ್ಬೇಕು ಅನ್ನೋದು ನಮ್ಮ ಗೌಡ್ರ ರಕ್ತದಾಗ ಹರಿದೈತಿ. ನಡಿಪ್ಪ, ಶಾಣೆ ಇದ್ದಿದ್ ನೀನು, ನಡಿ. ಅಜಲ, ನಾ ಬರ್ತೇನೆ. ಆಯ್ತಪ್ಪ ಅಣ್ಣ, ಸ್ವಲ್ಪ ಇದನ್ನ ಕಳಿಸಿ ಬರ್ತೇನೆ ನಾನು. ಹೌದು. ಹಂಗಂದ್ ಬರ್ತೇನ್ರಿ. ನೋಡ್ರಿ, ದೊಡ್ಡ ಮಂತನ ಚಿಟ್ಟಿನ ಕೈಯಾಗ ಏನು ಬುದ್ಧಿ ಕೊಡ್ದಂಗ ಕಾಪಾಡ್ಕೊಂಡು ಹೋಗಿ ಬರ್ತೇನೆ. ಬರ್ರಿ. ನಾವು ಈಗಿನ ಕಾಲದ ಬ್ರಿಟಿಷರು ಇದ್ದಂಗ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಗೌಡ್ರ ರಕ್ತದಾಗ ಹರಿದೈತಿ. ಕಾಯ್ದೆ ಬರ್ತಿರ್ತಾವು ಹೋಗ್ತಿರ್ತಾವ.